ಸ್ನೇಹಿತರೆ ನಮಸ್ಕಾರ. ಒಂದು ಸ್ಮಾಲ್ ಅಪ್ಡೇಟ್, ಹಂಗೆ ಗ್ಯಾಪ್ನ ಬಂದಾಗೆಲ್ಲ ಈ ಥರ ಅಪ್ಡೇಟ್ ಬಿಡ್ತಾ ಇರ್ತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ. ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಜಾರು ನಿಮ್ಮ ಮನೆಗಳಲ್ಲಿ ಜಾರ್ನ ನೀವು ತೊಳೆದ್ಬಿಟ್ಟು ಹೇಗೆ ಇಡ್ತೀರಾ ಸ್ನೇಹಿತರೆ? ತುಂಬ ಇಂಪಾರ್ಟೆಂಟ್ ಇದನ್ನು ನಿಮ್ಮ ಜಾರ್ ಬಾಳಿಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಜಾರು ತೊಳೆದ್ಬಿಟ್ಟು ಹೇಗೆ ಇಡ್ತೀರಾ? ನನ್ನ ಪ್ರಕಾರ 99% ಮನೆಗಳಲ್ಲಿ ಉಲ್ಟಾ ದಬಾಕ್ತಾರೆ. ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ, ಎಷ್ಟೋ ಜನ ಕೇಳಿದ್ದೀನಿ, ಉಲ್ಟಾ ದಬಾಕ್ತಾರೆ. ಆ ಥರ ಮಾಡಬಾರ್ದು ಸ್ನೇಹಿತರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಸಿಂಪಲ್ ರೀಸನ್ನು ನೋಡಿ. ಇಲ್ಲಿ ಅಲ್ಯೂಮಿನಿಯಂ ಇರುತ್ತೆ, ಕೆಲವೆಲ್ಲ ಪ್ಲಾಸ್ಟಿಕ್ ಬರ್ಬೋದು. ಬಟ್ ನಾನು ಹೇಳ್ತಾ ಇರೋದು ಒಳಗಡೆ ಪುಷ್ ಪಾಯಿಂಟಲ್ಲಿ ಅಲ್ಯೂಮಿನಿಯಂ ಕೊಟ್ಟಿರ್ತಾನೆ. ಈ ನೀವೇನು ಮಾಡ್ತೀರಾ, ಚೆನ್ನಾಗಿ ತೊಳೆದ್ಬಿಟ್ಟು ಉಲ್ಟಾ ದಬಾಕ್ದಾಗ ಏನಾಗುತ್ತೆ, ಇಲ್ಲಿ ಎಲ್ಲ ನೀವು ಕೈ ಹಾಕ್ಬಿಟ್ಟು ಕ್ಲೀನ್ ಮಾಡಲ್ಲ ಇಲ್ಲಿ, ಓಕೆನಾ? ಎಲ್ಲ ಹುಳ ಆಗ್ಬಿಟ್ಟಿರುತ್ತೆ, ಹುಳ ಬಿದ್ದಿರುತ್ತೆ. ಇಲ್ಲಾಂದ್ರೆ ಇದಕ್ಕೆ ಬೇಗ ಬುಷ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರಿಸೀವ್ ಮಾಡ್ಕೊಂಡು ರನ್ನಿಂಗ್ ಟೈಮಲ್ಲಿ ಅದನ್ನ ಎಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಿಮ್ಮ ಆರೋಗ್ಯಕ್ಕೂ ಸಮಸ್ಯೆ ಆಗ್ಬೋದು. ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಲ್ಲ. ಎಷ್ಟೊಂದು ಜನ ನೋಡಿಬೇಕಾ, ನಿಮ್ಮ ಮನೆಗಳು ಹಿಂದಗಡೆ ಮನೇಲಿ ಹೋಗ್ಬಿಟ್ಟು ನೋಡಿ, ಜಾರ್ಗಳಲ್ಲಿ ಎಲ್ಲ ಹಿಂದಗಡೆ ಗಲೀಜಿರುತ್ತೆ. ಅದಕ್ಕೆ ನಾನೇನು ಹೇಳ್ತಾ ಇರೋದು, ನೀವು ತೊಳೆದ ಮೇಲೆ ಜಾರ್ನ ದಬಾಕ್ಬೇಡಿ, ಉಲ್ಟಾ ದಬಾಕ್ಬೇಡಿ, ಸ್ಟ್ರೈಟಾಗೆ ಇಡಿ. ಏನಕ್ಕಪ್ಪ ಸ್ಟ್ರೈಟಾಗಿ ಇಟ್ರೆ ಅಲ್ಲೋಗಿ ಸಿಗಾಕೊಳ್ಳಲ್ವಾ ಅಂತ ನೀವು ಹೇಳ್ಬೋದು. ನೀವು ಮಿಕ್ಸಿ ರನ್ನಿಂಗ್ ಟೈಮಲ್ಲೇ ನೀವು ಲಾಸ್ಟಲ್ಲಿ ಬೇಕು ಅಂದ್ರೆ ಹಂಗೂ ನಿಮಗೆ ಸಿಗಾಕೊಂತಾ ಇದೆ ಅನ್ನೋ ಫೀಲ್ ಇತ್ತು ಅಂದ್ರೂ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ರನ್ ಮಾಡಿಬಿಡಿ. ಏನೇ ಇದ್ರು ಡಸ್ಟ್ ಈಚೆಗೆ ಬಂದ್ಬಿಡುತ್ತೆ, ಕೆಳಗಡೆ ಏನೇ ಇದ್ರು. ಆಮೇಲೆ ನೀವು ಕೈ ಹಾಕಿ ತೊಳಿತೀರ, ಒಳಗಡೆ ನೀವು 100% ಕೈ ಬ್ಲೇಡ್ ತಿರುಗುತ್ತೆ, ಕೈ ಹಾಕ್ಬಿಟ್ಟು ತೊಳಿತೀರಾ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಸ್ಟೀಲ್ ಇದು ನೀರು ಡ್ರೈ ಆಗುತ್ತೆ. ಇದು ಅಲ್ಯೂಮಿನಿಯಮ್ಮು ಎಳ್ಕೊಳ್ಳುತ್ತೆ. ಸ್ಟೀಲ್ ಇರೋದ್ರಿಂದ 100% ನೀರು ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ತೊಳೆದಾಗ ಸ್ಟ್ರೈಟಾಗೆ ಇಡಿ, ಜಾರ್ನ ದಬಾಕೋ ಅವಶ್ಯಕತೆ ಇಲ್ಲ. ಹೀಗೆ ಸ್ಟ್ರೈಟಾಗೆ ಇಡಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಬಾಯ್, ಟಾಟಾ.